ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಪ್ರೀತಿ, ಕಾಮ, ಹಣ ಇವು ಮನುಷ್ಯನನ್ನು ಯಾವ ಮಟ್ಟಕ್ಕೆ ಬೇಕಾದರೂ ತೆಗೆದುಕೊಂಡು ಹೋಗ್ತವೆ. ಒಂದು ಕ್ಷಣದ ಮೋಜು ಇನ್ನೊಂದು ಕ್ಷಣದಲ್ಲಿ ಪ್ರಾಣವನ್ನು ತೆಗೆಯುವಂಥ ಭೀಕರ ಅಸ್ತ್ರ ಆಗ್ಬೋದು. ಇವತ್ತು ನಾನು ನಿಮ್ಗೆ ಎಳೆದುಕೊಳ್ತಿರೋ ಕತೆ ಯಾವುದೋ ಸಿನಿಮಾದ ಕಥೆಯಲ್ಲ. ಇದು ಬದಲಾಗಿ ನಮ್ಮದೇ ರಾಜ್ಯದಲ್ಲಿ ಧಾರವಾಡದ ದಟ್ಟ ಅರಣ್ಯದಲ್ಲಿ ನಡೆದ ಒಂದು ರಕ್ತಸಿಕ್ತ ನೈಜ ಘಟನೆ. ಅದು ಧಾರವಾಡ ತಾಲೂಕಿನ ರಾಮಾಪುರ ಗ್ರಾಮದ ರೈಲ್ವೆ ಟ್ರ್ಯಾಕ್ ಪಕ್ಕದ ದಟ್ಟ ಅರಣ್ಯ ಪ್ರದೇಶ. ಮಂಗಳವಾರದ ಬೆಳಗಿನ ಜಾವ ಅಲ್ಲಿನ ಸ್ಥಳೀಯರು ಆ ದಾರಿಯಲ್ಲಿ ಹೋಗುವಾಗ ಒಂದು ದೃಶ್ಯ ನೋಡಿ ಬೆಚ್ಚಿ ಬೀಳ್ತಾರೆ. ಒಂದು ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಆದರೆ ಆತಂಕದ ವಿಚಾರ ಅದಲ್ಲ, ಆ ಕಾರಿನೊಳಗೆ ಗುರುತು ಸಿಗದಷ್ಟು ಸುಟ್ಟು ಕರಕಲಾಗಿದ್ದ ಒಬ್ಬ ಮನುಷ್ಯನ ಶವವಿತ್ತು. ಯಾರಿದು? ಈ ಕಾಡಿನ ಮಧ್ಯೆ ಕಾರಿಗೆ ಬೆಂಕಿ ಹಚ್ಚಿದವರು ಯಾರು? ಈ ಪ್ರಶ್ನೆಗಳ ಬೆನ್ನು ಹೊತ್ತಿದ ಪೊಲೀಸರಿಗೆ ಸಿಕ್ಕಿದ್ದು ಬರೀ ಒಂದು ಶವವಷ್ಟೇ ಅಲ್ಲ, ಬದಲಾಗಿ ರಾಜಕಾರಣವನ್ನೇ ಬೆಚ್ಚಿ ಬೀಳಿಸುವಂಥ ಒಂದು ದೊಡ್ಡ ಹೆಸರು. ಹೌದು, ಆ ಸುಟ್ಟ ಶವ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಕ್ಷೇತ್ರದ ಮಾಜಿ ಶಾಸಕ ಬಾಬುರಾವ್ ಬೋಳ್ಶೆಟ್ಟಿ ಅವರ 53 ವರ್ಷದ ಪುತ್ರ ರಾಜು ಬೋಳ್ಶೆಟ್ಟಿ ಅವರದ್ದಾಗಿತ್ತು. ಮಾಜಿ ಶಾಸಕರೊಬ್ಬರ ಮಗನ ಭೀಕರ ಹತ್ಯೆ ಇಡೀ ಜಿಲ್ಲೆಯಲ್ಲಿ ಭಾರಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು ತಕ್ಷಣ ಆಕ್ಟಿವ್ ಆಗ್ತಾರೆ. ಶವ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ರಿಂದ ಮೊದಲು ಇದು ಯಾರ ಶವ ಅಂತ ಪತ್ತೆ ಹಚ್ಚೋದೇ ದೊಡ್ಡ ಸವಾಲಾಗಿತ್ತು. ಪೊಲೀಸರು ಸುಟ್ಟು ಕರಕಲಾಗಿದ್ದ ವ್ಯಾಗನರ್ ಕಾರಿನ ನಂಬರ್ ಪ್ಲೇಟನ್ನು ಜಾಡಿಡಿತಾರೆ. ಆಗ ಆ ಕಾರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಹುಡಿಕೇರಿ ಗ್ರಾಮದ ರಾಜು ಬೋಳ್ಶೆಟ್ಟಿಗೆ ಸೇರಿದ್ದು ಅಂತ ತಿಳಿಯುತ್ತೆ. ಬುಧವಾರ DNA ಪರೀಕ್ಷೆಯ ವರದಿ ಬಂದ ಮೇಲೇ ಇದು ರಾಜು ಅವರದ್ದೇ ಶವ ಅಂತ ಅಧಿಕೃತವಾಗಿ ಕನ್ಫರ್ಮ್ ಆಗ್ತದೆ. ನಿನ್ನೆ ದಿನಾಂಕ 24ನೇ ತಾರೀಕು ನಮ್ಮ ರಾಮಾಪುರ ಊರು ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸರದಲ್ಲಿ ನಮಗೆ 10:30 ಸುಮಾರು ಬೆಳಿಗ್ಗೆ ಮಾಹಿತಿ ಬಂದಿದೆ. ಅದರಲ್ಲಿ ಒಂದು ಗಾಡಿ ವ್ಯಾಗನರ್ ಅಂತ K24 ಬೈಲಹೊಂಗಲ್ ಪಾಸಿಂಗ್, ಆ ಗಾಡಿ ಕಂಪ್ಲೀಟ್ಲಿ ಬರ್ನ್ ಆಗಿ ಅದರಲ್ಲಿ ಒಂದು ಬಾಡಿ ಇದೆ, ಆ ಥರ ನಮಗೆ ಮಾಹಿತಿ ಬಂತು. ಮಾಹಿತಿ ಬಂದ ತಕ್ಷಣ ನಾವೆಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಅಲ್ಲಿ ವಿಸಿಟ್ ಮಾಡಿ ನಮಗೆ ಅಲ್ಲಿ ಒಂದು ವ್ಯಾಗನರ್ ಮತ್ತು ಗಾಡಿ ನಂಬರ್ ಮ್ಯಾಚ್ ಮಾಡೋಕ್ಕೆ ಹೋದರೆ ಆ ಗಾಡಿ ನಂಬರ್ ಗೆ ಮಾಲೀಕ್ ರಾಜು ಬೋಳಶೆಟ್ಟಿ ಅಂತ ಸಾಕಿನ ಹುಡುಕೇರಿ ಅವರು ಬೈಲಹೊಂಗಲ ತಾಲೂಕು ಅವ್ರದ್ದು ಗಾಡಿ ಹಾಗೆ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದಾದಮೇಲೆ ಆ ಬಾಡಿನೂ ನಮಗೆ ಈಗ ಫೈನಲ್ ಕನ್ಫರ್ಮೇಷನ್ ಇಲ್ಲ, ಯಾಕಂದರೆ ಅದು DNA ಮ್ಯಾಚಿಂಗ್ ಮಾಡಬೇಕು. ಬಾಡಿ ಭಾಳ ಕಡಿಮೆ ರಿಮೇನ್ಸ್ ಇದೆ, ಅದು ಬಾಡಿದು ಕಂಪ್ಲೀಟ್ಲಿ ಚಾರಾಗಿದೆ. ಬಟ್ ಅದರ ಬೇಸಿಸ್ ಮೇಲೆ ನಾವು ಒಂದು ಮರ್ಡರ್ FIR ಮಾಡಿಸಿದ್ದೀವಿ. ಅದರಲ್ಲಿ ವಿಕ್ಟಿಮ್ ರಾಜು ಬೋಳಶೆಟ್ಟಿ ಇದ್ದಾರೆ ಮತ್ತು ಅನ್ನೋನ್ ಮೇಲೆ ಮಾಡಿಸಿದ್ದೀನಿ. ಈಗ ಪ್ರೈಮರಿ ಇನ್ಕ್ವೈರಿ ಮೇಲೆ 4 ಜನ ಮೇಲೆ ನಮಗೆ ಸಸ್ಪಿಷನ್ ಬಂದಿದೆ. ಆ ಸಸ್ಪಿಷನ್ ಮೇಲೆ 3 ಜನಕ್ಕೆ ನಾವೇ ಅರೆಸ್ಟ್ ಮಾಡ್ತಾಯಿದ್ದೀವಿ ಈಗ, ಮತ್ತು ಇನ್ನೂ ಫರ್ದರ್ ಇನ್ಕ್ವೈರಿ ನಡೀತಾ ಇದೆ. ಇದು ಆಕಸ್ಮಿಕ ಬೆಂಕಿಯಲ್ಲ, ಇದೊಂದು ಸ್ಪಷ್ಟವಾದ ಪೂರ್ವ ನಿಯೋಜಿತ ಕೊಲೆ ಅನ್ನೋ ಬಲವಾದ ಶಂಕೆ ಪೊಲೀಸರಿಗೆ ವ್ಯಕ್ತ ಆಗುತ್ತೆ. ಪ್ರಕರಣ ದಾಖಲಿಸಿ ಮಾಡಿಕೊಂಡು ಧಾರವಾಡ ಗ್ರಾಮೀಣ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ. ಕೇವಲ ಕೆಲವು ಗಂಟೆಗಳಲ್ಲಿ, ಅಂದರೆ ಮಿಂಚಿನ ಕಾರ್ಯಾಚರಣೆಯಲ್ಲಿ ಪೊಲೀಸರು ಈ ಕೊಲೆಯ ಹಿಂದಿನ ಸ್ಫೋಟಕ ರಹಸ್ಯವನ್ನು ಭೇದಿಸ್ತಾರೆ. ಆ ರಹಸ್ಯ ಕೇಳಿದರೆ ನೀವು ಒಮ್ಮೆ ದಂಗಾಗ್ಬಿಡ್ತೀರಾ. ಪೊಲೀಸರ ತನಿಖೆಯಲ್ಲಿ ಹೊರಬಿದ್ದ ಮೊದಲ ಸುಳಿವು ಅನೈತಿಕ ಸಂಬಂಧ. ರಾಜು ಬೋಳ್ಶೆಟ್ಟಿಗೆ ತನ್ನದೇ ಹುಡಿಕೇರಿ ಗ್ರಾಮದ ಓರ್ವ ಮಹಿಳೆಯ ಜೊತೆಗೆ ಅಕ್ರಮ ಸಂಬಂಧ ಇರುತ್ತೆ. ಈ ಸಂಬಂಧ ಕೇವಲ ದೈಹಿಕ ಸಂಪರ್ಕಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ, ಇದರ ನಡುವೆ ಹಣದ ವ್ಯವಹಾರ ಕೂಡ ಇರುತ್ತೆ. ರಾಜು ಆ ಮಹಿಳೆಯ ಜೊತೆಗೆ ದೈಹಿಕ ಸಂಪರ್ಕಕ್ಕೆ ಬಂದಾಗಲೆಲ್ಲ ಆಕೆಗೆ ದುಡ್ಡನ್ನು ಕೊಡ್ತಾ ಇದ್ದ. ಸಾಲದ ರೂಪದಲ್ಲಿ ಆ ಮಹಿಳೆಗೆ ಬರೋಬ್ಬರಿ 2 ಲಕ್ಷ ರೂಪಾಯಿ ಹೆಚ್ಚು ಹಣವನ್ನು ರಾಜು ಕೊಟ್ಟಿದ್ದ. ಕಾಲಕ್ರಮೇಣ ಇದೇ ಹಣದ ವಿಚಾರಕ್ಕೆ ರಾಜು ಹಾಗೂ ಆ ಮಹಿಳೆಯ ನಡುವೆ ಮನಸ್ತಾಪ ಶುರುವಾಗಿತ್ತು. ಮಹಿಳೆಗೆ ರಾಜು ಹಣ ವಾಪಸ್ ಕೇಳ್ತಾ ಇದ್ನೋ ಅಥವಾ ಆಕೆಗೆ ಹಣದ ಆಸೆ ಹೆಚ್ಚಾಯಿತು ಗೊತ್ತಿಲ್ಲ. ಒಟ್ಟಿನಲ್ಲಿ ಇಬ್ಬರ ನಡುವೆ ದೊಡ್ಡ ಕಂದಕ ಸೃಷ್ಟಿಯಾಗಿತ್ತು. ಹಣದ ವಿಚಾರದಲ್ಲಿ ಜಗಳ ತಾರಕಕ್ಕೇರಿತ್ತು. ಆಗ ಆ ಮಹಿಳೆ ರಾಜು ಬೋಳ್ಶೆಟ್ಟಿಯನ್ನು ಮುಗಿಸ್ಬಿಡೋದಕ್ಕೆ ಒಂದು ಕರಾಳ ಪ್ಲ್ಯಾನನ್ನು ಮಾಡ್ತಾಳೆ. ಈ ಪ್ಲ್ಯಾನ್ನಲ್ಲಿ ಆಕೆಗೆ ಸಾಥ್ ನೀಡಿದ್ದು ಆಕೆಯ ಸ್ವಂತ ಮಗ ಮತ್ತು ಆಕೆಯ ಬಾಯ್ ಫ್ರೆಂಡು. ಈ ಮೂವರು ಸೇರಿ ರಾಜು ಸಾವಿನ ಸ್ಕೆಚ್ಚನ್ನು ಸಿದ್ಧ ಮಾಡ್ತಾರೆ. ಅದು ಮಾರ್ಚ್ 23ರ ಸಾಯಂಕಾಲ. ಕಾಮದ ಅಮಲಿನಲ್ಲಿದ್ದ ರಾಜು ಆ ಮಹಿಳೆಯನ್ನು ತನ್ನ ಗ್ರಾಮದ ಹೊಲಕ್ಕೆ ಕರೆಸ್ಕೊಳ್ತಾನೆ.
ರಾಜುಗೆ ಗೊತ್ತಿರಲಿಲ್ಲ ತಾನು ಕರೀತಾ ಇರೋದು ಮಹಿಳೆಯನ್ನಲ್ಲ, ಸಾಕ್ಷಾತ್ ತನ್ನ ಸಾವಣ್ಣ ಅಂತ. ಆ ಮಹಿಳೆ ಹೊಲಕ್ಕೆ ಬರ್ತಾಳೆ, ಕೆಲ ಕಾಲ ಇಬ್ಬರು ಜೊತೆಯಾಗಿರ್ತಾರೆ. ಆದರೆ ಅದೇ ಹೊತ್ತಿಗೆ ಸರಿಯಾಗಿ ಮೊದಲೇ ಸ್ಕೆಚ್ ಆಗದಂತೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಆಕೆಯ ಮಗ ಮತ್ತು ಪ್ರಿಯಕರ. ಏಕಾಏಕಿ ರಾಜುವಿನ ಮೇಲೆ ಎರಗಿದ ಈ ಇಬ್ಬರು ತಮ್ಮ ಕೈಯಲ್ಲಿದ್ದ ಸಲಿಕೆಯಿಂದ ರಾಜುವಿನ ತಲೆಗೆ ಬಲವಾಗಿ ಹೊಡಿತಾರೆ. ರಕ್ತದ ಮಡುವಿನಲ್ಲಿ ಒದ್ದಾಡಿದ ರಾಜು ಅಲ್ಲೇ ಸಾವನ್ನಪ್ತಾನೆ. ಮಾಜಿ ಶಾಸಕರ ಮಗ ತನ್ನದೇ ಹೊಲದಲ್ಲಿ ಅನಾಥವಾಗಿ ಹೆಣವಾಗಿದ್ದ. ಆದರೆ ಆ ಕರಾಳ ರಾತ್ರಿ ಅಲ್ಲಿಗೆ ಮುಗ್ದಿರಲಿಲ್ಲ. ಕೊಲೆ ಮಾಡಿದ ಮೂವರಿಗೂ ಸಾಕ್ಷಿ ನಾಶ ಮಾಡಬೇಕಾಗಿತ್ತು. ಸೋಮವಾರ ರಾತ್ರಿಯೇ ಆ ಮೂವರು ರಾಜುವಿನ ಶವವನ್ನು ಅವನದ್ದೇ ವ್ಯಾಗನರ್ ಕಾರಿನ ಹಿಂದಿನ ಸೀಟ್ನಲ್ಲಿ ಇಡ್ತಾರೆ. ಅಲ್ಲಿಂದ ಕಾರ್ ಚಲಾಯಿಸಿಕೊಂಡು ಧಾರವಾಡ ತಾಲೂಕಿನ ರಾಮಾಪುರ ಗ್ರಾಮದ ಬಳಿ ಇರುವ ಒಂದು ದಟ್ಟ ಅರಣ್ಯ ಪ್ರದೇಶಕ್ಕೆ ಬರ್ತಾರೆ. ಬರುವಾಗ ಜೊತೆಯಲ್ಲಿ ಒಂದು ಕ್ಯಾನ್ನಲ್ಲಿ ಬರೋಬ್ಬರಿ 10 ಲೀಟ್ರ್ ಪೆಟ್ರೋಲನ್ನು ತೊಗೊಂಬಂದಿರ್ತಾರೆ. ಯಾರೂ ಇಲ್ಲದ ಕಾಡಿನಲ್ಲಿ ಕಾರನ್ನು ನಿಲ್ಲಿಸಿ ಶವ ಮತ್ತು ಕಾರಿನ ಮೇಲೆ 10 ಲೀಟ್ರ್ ಪೆಟ್ರೋಲ್ ಸುರಿದು ಬೆಂಕಿ ಹಚ್ತಾರೆ. ದಗದಗನೆ ಒತ್ತಿ ಉರಿದ ಕಾರು ರಾಜುವಿನ ಶವ ಸಂಪೂರ್ಣವಾಗಿ ಸುಟ್ಟು ಕರಕಲಾಗ್ತದೆ. ನಂತರ ಮೂವರು ತಾವೇ ತಂದಿದ್ದ ಮತ್ತೊಂದು ಕಾರ್ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗೋಗ್ತಾರೆ. ಆರೋಪಿಗಳು ಎಷ್ಟೇ ಬುದ್ಧಿವಂತರಾಗಿದ್ರೂ ಕಾನೂನಿನ ಕಣ್ಣಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಮತ್ತೊಮ್ಮೆ ಸಾಬೀತಾಗಿದೆ. ಸುಟ್ಟ ಕಾರಿನ ಜಾಡು ಹಿಡಿದ ಧಾರವಾಡ ಗ್ರಾಮೀಣ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಈ ಮೂವರನ್ನು ಅರೆಸ್ಟ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ಅವರು, ಈಗಾಗಲೇ ಮಹಿಳೆ ಸೇರಿ ಮೂವರನ್ನು ಅರೆಸ್ಟ್ ಮಾಡಲಾಗಿದೆ. ಮತ್ತೊಬ್ಬ ಆರೋಪಿ ತಲೆಮರೆಸಿಕೊಂಡಿದ್ದು ಆತನಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ತನಿಖೆ ಪೂರ್ಣಗೊಂಡ ನಂತರ ಕೊಲೆಯ ನಿಖರ ಕಾರಣಗಳ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಘಟನೆ ಆಗಿದೆ ಆ್ಯಕ್ಚುಲಿ 22ನೇ ತಾರೀಕು, 23ನೇ ತಾರೀಕು ಸಾಯಂಕಾಲ 8:15 ಗಂಟೆಗೆ ಅರೌಂಡ್ ಸುಮಾರು ಆವಾಗ ಡೆತ್ ಆಗಿದೆ ಮೋಸ್ಟ್ಲಿ. ಅದಾದಮೇಲೆ ಈ ಘಟನೆ ಆಗಿದೆ ಹುಡುಕೇರಿಯಲ್ಲಿ. ಅಲ್ಲಿಂದ ಇಲ್ಲಿ ಬಾಡಿ ತಂದಾದಮೇಲೆ ಮೋಸ್ಟ್ಲಿ ಬಾಡಿ ಸುಟ್ಟಿದ್ರು. ಮರ್ಡರ್ ಅಲ್ಲಿ ಆಯಿತು. ಮರ್ಡರಲ್ಲಿ ಇಲ್ಲಿ ಮರ್ಡರ್ ಆಗಿದೆ. ನಮಗೆ ಪ್ರೈಮರಿ ಏನು ಮಾಹಿತಿ ಇದೆ ನಮ್ಮ ಹತ್ರ ಇತ್ತೀಚೆಗೆ, ಅದರ ಪ್ರಕಾರ ಮರ್ಡರ್ ಅಲ್ಲಿ ಆಗಿದೆ. ಅಲ್ಲಿ ಹಳ್ಳಿ ಆಗಿದೆ, ಅಲ್ಲಿ ಅಸಾಲ್ಟ್ ಆಗಿದೆ. ಆ ಅಸಾಲ್ಟಿಂದ ಅಲ್ಲಿ ಮರ್ಡರ್ ಆದಮೇಲೆ ಇಲ್ಲಿ ಬಾಡಿ ತಂದು ಡಿಸ್ಟ್ರಾಯ್ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಇನ್ನಷ್ಟು ಜನರು ಭಾಗಿಯಾಗಿದ್ದಾರಾ ಅಥವಾ ಬೇರೆ ಯಾವುದಾದ್ರೂ ಕಾಣದ ಕೈಗಳ ಕೈವಾಡ ಇದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಒಟ್ಟಿನಲ್ಲಿ ಮಾಜಿ MLA ಮಗ ಹಣ ಮತ್ತು ಅನೈತಿಕ ಸಂಬಂಧದ ಜಾಲದಲ್ಲಿ ಸಿಕ್ಕಾಕೊಂಡು ತನ್ನ ಪ್ರಾಣವನ್ನೇ ಕಳ್ಕೊಂಡಿರೋದು ಇಡೀ ಜಿಲ್ಲೆಯನ್ನು ಅಚ್ಚರಿಗೊಳಿಸಿದೆ. ಒಂದು ಕ್ಷಣದ ದಾರಿ ತಪ್ಪುವಿಕೆ ಒಂದು ಕುಟುಂಬವನ್ನು ಹೇಗೆ ನಾಶ ಮಾಡ್ತದೆ ಅನ್ನೋದಕ್ಕೆ ಈ ಘಟನೆಯೇ ಉದಾಹರಣೆ ಆಗುತ್ತೆ. ಈ ಭಯಾನಕ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮೂಲಕ ನಮಗೆ ದಯವಿಟ್ಟು ತಿಳಿಸಿ. ಮತ್ತಷ್ಟು ಇಂತಹದೇ ನೈಜ ಮತ್ತು ರೋಚಕ ಕ್ರೈಮ್ ಸ್ಟೋರಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.